8ನೇ ತಾರೀಕಿಂದ 14ನೇ ತಾರೀಕುವರೆಗೂ ಮಾತಾಡ್ತಾಯಿದ್ದೀವಿ. ವಾರ ಪರಿಹಾರ ಆರ್ಯ ಟಾಕು. ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ನೀವು ಆರ್ಯ ಟಾಕನ್ನು ಓಪನ್ ಮಾಡಿ ನೋಡ್ಕೊಳ್ಳಿ. ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ತುಂಬ ಜಾಸ್ತಿ ಜನ ಫ್ರೆಂಡ್ ಆಗಿ, ಯೂಟ್ಯೂಬಲ್ಲೂ ಕೂಡ ಫ್ರೆಂಡ್ ಆಗಿರಿ. ನಾನು ಒಂದು ಪ್ರೋಗ್ರಾಮ್ ಮಾಡಿಕೊಡ್ತೀನಿ. ಇಲ್ಲಿ ಈ 8ನೇ ತಾರೀಕಿಂದ 14ನೇ ತಾರೀಕು ಒಳಗಡೆ ಕುಜಗ್ರಹ ಒಬ್ಬರೇ ಚೇಂಜ್ ಆಗೋದು. ಯಾಕಂದರೆ 5ನೇ ತಾರೀಕು ಗುರುಗ್ರಹ ಚೇಂಜ್ ಆಗಿದ್ದಾರೆ. ಇನ್ನು ಎಲ್ಲ ಗ್ರಹಗಳು ಕೂಡ ಅಲ್ಲಲ್ಲೇ ಇರುತ್ತೆ. ಹಾಗಾಗಿಯೇ ಯಾವೆಲ್ಲ ರಾಶಿಗೆ ತುಂಬ ನೆಗೆಟಿವ್ ಅಂದರೆ ಖಂಡಿತ ಎಲ್ಲ ಕೂಡ ತುಂಬ ಲಾಭ ಇದ್ದು ಕೂಡ ನಷ್ಟವನ್ನು ಅನುಭವಿಸ್ತೀರಾ. ಈ ಒಂದು 8ನೇ ತಾರೀಕಿಂದ 15ನೇ ತಾರೀಕುವರೆಗೂ ತುಂಬ ನಷ್ಟಗಳು ಅನುಭವಿಸೋಂಥ ರಾಶಿಗಳು ಒಂದು ಭಾಳ ದೊಡ್ಡ ಹೊಡೆತ ಹೊಡೆಯೋದು ಮಕರ ರಾಶಿ. ಮಕರ ರಾಶಿಗೆ ವ್ಯಯಸ್ಥಾನದಲ್ಲಿ ಕುಜಗ್ರಹ ಬರೋದು ತುಂಬ ವೆರಿ ಡೇಂಜರ್ ಆಗುತ್ತೆ. ಅದೇ ರೀತಿಯಲ್ಲಿ ವೃಷಭ ರಾಶಿಯವರಿಗೆ ಸಾಕಷ್ಟು ಡೈವರ್ಸು, ಲವ್ ಫೇಲ್ಯೂರ್ ಆಗೋಂಥ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ ಸಪ್ತಮಾಧಿಪತಿ ಅಷ್ಟಮಕ್ಕೆ ಹೋದಾಗ ಲವ್ ಫೇಲ್ಯೂರ್, ಮ್ಯಾರೇಜ್ ಲೈಫ್ ಕಿರಿಕು ಇಂಥವ್ರಿಗಿದ್ದ ಜಾಸ್ತಿ ಆಗ್ತಾ ಹೋಗುತ್ತೆ. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಅದೇ ರೀತಿಯಲ್ಲಿ ಸಾಕಷ್ಟು ಘಟನೆಗಳು, ಕುಜನ ದೃಷ್ಟಿ ಮತ್ತು ಒಂದು ಧನುಸು ರಾಶಿಯವ್ರಿಗೆ ಏನೆಲ್ಲ ಆಗುತ್ತೆ ಅಂದರೆ ಆಪ್ರೇಷನ್ಗಳು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕುಂಭರಾಶಿ ತುಂಬ ರಾಜಯೋಗನ ಕೊಡ್ತಾ ಹೋಗ್ತಾನೆ. ಕುಂಭರಾಶಿಯಲ್ಲಿ ರಾಹು ಕರೆದು ಮೀನರಾಶಿಗೆ ವಿಪರೀತ ರಾಜಯೋಗನ ಕೊಡ್ತಾನೆ. ಅದು ಕೂಡ ಒಳ್ಳೆಯದಾಗುತ್ತೆ. ಅದೇ ಥರ ಒಂದು ವೃಶ್ಚಿಕ ರಾಶಿಯವರಿಗೆ ತುಂಬ ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ನಡೀತಾ ಹೋಗುತ್ತೆ. ಈ ಗ್ರಹಗಳು ಕೇತು ಗ್ರಹ ಸಿಂಹ ರಾಶಿಯಲ್ಲಿದ್ದಾನೆ, ಭಾಳ ಮಿರಾಕಲ್ ಸಕ್ಸಸ್ಸನ್ನು ಕೊಡ್ತಾ ಹೋಗುತ್ತೆ. ಗುರು ಮಿಥುನದಲ್ಲಿದ್ದಾನೆ, ಏನೆಲ್ಲ ಲಾಭವನ್ನು ಕೊಡ್ತಾನೆ. ಎಂದಿನಂತೆ ವೃಶ್ಚಿಕ ರಾಶಿಯಲ್ಲಿ ಸೂರ್ಯ, ಬುಧ, ಶುಕ್ರ ಗ್ರಹ ವಾಸ ಮಾಡ್ತಾಯಿದ್ದಾರೆ. ಭಾಳ ಮಿರಾಕಲ್. 8ರಿಂದ 14ನೇ ತಾರೀಕುವರೆಗೂ ವಾರ ಪರಿಹಾರ ಆರ್ಯ ಟಾಕಲ್ಲಿ ಒಂದು ಒಪಿನಿಯನ್ ಸಬ್ಜೆಕ್ಟನ್ನು ನೋಡ್ತಾ ಹೋಗೋದಾರೆ ಸಾಕಷ್ಟು ವೃಷಭ ರಾಶಿಗೆ ಟೆನ್ಷನ್ ಕೊಡ್ತಾ ಹೋಗುತ್ತೆ. ಆದರೆ ಸಿಂಹ ರಾಶಿಗೆ ಭಾಳ ಅದ್ಭುತವಾದ ಲಾಭವನ್ನು ಕೊಡ್ತಾ ಹೋಗ್ತಾನೆ. ಆದರೆ ಕಟಕ ರಾಶಿಗೆ ಮಾತ್ರ ತುಂಬ ಆಪತ್ತಿನಲ್ಲಿ ಸಿಗಾಕಿರ್ತೀರ ಅಂತ ಹೇಳುತ್ತೆ. ಈ ವಾರದಲ್ಲಿ ಕಟಕ ರಾಶಿಗೆ ತುಂಬ ಆಪತ್ತುಗಳು ತುಂಬ ಕಂಡು ಬರ್ತಾಯಿದೆ. ತುಂಬ ಜಾಗೃತಗಿರಿ. ಅದೇ ರೀತಿಯಲ್ಲಿ ಒಂದು ಬೆನಿಫಿಟ್ ಏನಪ್ಪ ಅಂದರೆ ಕನ್ಯಾ ರಾಶಿಯವರಿಗೆ ಪ್ರಾಪರ್ಟಿ ವಿಚಾರದಲ್ಲಿ ಲಾಭವನ್ನು ಕಂಡು ಬರ್ತಾಯಿದೆ. ಅದೇ ರೀತಿಯಲ್ಲಿ ಒಂದು ತುಲಾರಾಶಿಯವರಿಗೂ ಕೂಡ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾನೆ. ಕುಜನೂ ಕೂಡ ಸುಖಸ್ಥಾನದಲ್ಲಿ ಕುಜನ ಮನೆಯಲ್ಲಿರೋದ್ರಿಂದ ತುಂಬ ಲಾಭವನ್ನು, ಕುಜ ಸ್ವಂತ ಮನೆ ಅಧಿಪತಿಯಾಗಿ ಗುರು ಮನೆಗೆ ಹೋಗಿ ಭಾಗ್ಯದಲ್ಲಿ ಕೂತು ಭಾಗ್ಯದಿಂದ ರಾಶಿ ನೋಡೋದ್ರಿಂದ ನಿಮಗೆ ತುಲಾರಾಶಿ ತುಂಬ ಬೆನಿಫಿಟ್ ಆಗ್ತಾ ಹೋಗುತ್ತೆ. ಆದರೆ ವೃಶ್ಚಿಕ ರಾಶಿಯವರಿಗೆ ಗುರು ಮತ್ತು ಕುಜಗ್ರಹ ನೋಡೋದ್ರಿಂದ ಲಾಭವನ್ನು ಕೊಡ್ತಾನೆ. ಆದರೆ ಬೇರೆ ಗ್ರಹಗಳಿಗೆ ಒಂದು ಸ್ವಲ್ಪ ಗುರು ದೃಷ್ಟಿ ಕಮ್ಮಿ ಆಗೋದ್ರಿಂದ ವೃಶ್ಚಿಕ ರಾಶಿಯವರು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಬದಲಾವಣೆಯನ್ನು ನೋಡ್ತಾ ಹೋಗಬೇಕಾಗುತ್ತೆ. ಯಾಕಂದರೆ ಕುಜ ಒಬ್ಬ ಚೇಂಜ್ ಆಗೋದ್ರಿಂದ ನೀವು ವೃಷಭ ರಾಶಿಗೆ ದೊಡ್ಡ ಆಘಾತವನ್ನು ಕಾಡುತ್ತೆ. ಈ ಒಂದು ಟೈಮಲ್ಲಿ ತುಂಬ ಈ ಒಂದು ತಿಂಗಳು ಹೋಗ್ತಾ ಸಮಸ್ಯೆ ಮೇಲೆ ಸಮಸ್ಯೆಗಳು ಬರ್ತವೆ. ತುಂಬ ಜಾಗೃತೆಯಾಗಿರ್ಬೇಕಾಗತ್ತೆ. ನೀವು ಈ ಗ್ರಹಗಳನ್ನ ನೀವು ಹೆಂಗೆ ಹೊಲಿಸ್ಕೋಬೇಕು, ಹೆಂಗೆ ಫಾಲೋ ಮಾಡಬೇಕು, ಯಾವ ರೀತಿಲಿ ಬದುಕಬೇಕು ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಿ ತುಂಬ ದೊಡ್ಡ ಬೆನಿಫಿಟನ್ನು ಕಾಣುತ್ತೆ. ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡ್ತವೆ. ಯಾಕಂದರೆ ಆ ಗ್ರಹಗಳನ್ನ ಬಳಸ್ಕೊಳ್ಳೋದು ಹೆಂಗೆ ಅಂತ ಹೇಳಿ ವೃಷಭ ರಾಶಿಗೆ ಏನಾಗುತ್ತೆ ಅಂದರೆ ಖಂಡಿತಲೂ ಕೂಡ ನಿಮ್ಮ ಮನೆಯಲ್ಲಿ ಸಾಕಷ್ಟು ಗಂಡ ಹೆಂಡತಿರ ಜಗಳಗಳು ತುಂಬ ಅತಿ ಹೆಚ್ಚು ಕಾಡುತ್ತೆ. ತುಂಬ ದುಡ್ಡಿದೆ, ನೆಮ್ಮದಿ ಇದೆ, ಸಂಪಾದನೆ ಇದೆ, ಅದೃಷ್ಟ ಇದೆ, ಕಾರ್ ಇದೆ, ಬೈಕ್ ಇದೆ, ಮನೆ ಇದೆ. ಆದರೆ ಮನೆಯಲ್ಲಿ ಮನೆಯವರೇ ಇಲ್ಲ, ಮನೆಯಲ್ಲಿ ಮನಸ್ಸೇ ಇಲ್ಲ. ಮನಸ್ಸಿದ್ರೂ ಕೂಡ ಮುರಿದೋಗಿದೆ. ಯಾರಿಗೆ ಹೇಳೋದು? ಖಂಡಿತ ಕೂಡ ಸುಖ ಸ್ಥಾನದಲ್ಲಿರುವಂಥ ಗ್ರಹಗಳು ಕೂಡ ನಿಮ್ಮ ಜಾಗದಲ್ಲಿ ಕೆಟ್ಟಿರೋದ್ರಿಂದ ತುಂಬ ಆಘಾತವನ್ನು ಕೊಡುತ್ತೆ. ಮಕ್ಕಳು ಭಾಳ ವಿಶೇಷವಾಗಿ ನಿಮ್ಮ ಲೈಫಲ್ಲಿ ಮಿರಾಕಲ್ ಆಗುತ್ತೆ. ಮತ್ತು ಯಾವುದಾದ್ರು ನಿಮ್ಮ ಪ್ರಾಪರ್ಟಿ ವಿಚಾರದಲ್ಲಿ ತೊಂದರೆ, ಮನೇಲಿ ಗಲೀಜಾಗೋದು, ಮನೆ ಗಲೀಜು, ಮನಸ್ಸು ಗಲೀಜು, ಮನಸ್ತಾಪ ಗಲೀಜಾಗೋದು, ಸಂಕಟಗಳಾಗೋದು, ಮನಸ್ಸಿಗೆ ದುಃಖ ಆಗೋದು, ಮನಸ್ಸಿನ ಭಾವನೆ ಕಷ್ಟಗಳಾಗೋದು. ವೃಷಭ ರಾಶಿಗೆ ತುಂಬ ಕಷ್ಟ ದಿನಗಳು ಬರ್ತಾ ಇದ್ದಾವೆ. ಖಂಡಿತಲೂ ಕೂಡ ನೀವು ಅಳುತ್ತೀರ, ಕಣ್ಣೀರಲ್ಲಿರ್ತೀರ. ವೃಷಭ ರಾಶಿಯರು ಸದ್ಯದಲ್ಲೇ ಕೂಡ ಕಂಪ್ಲೇಂಟ್ ಕೇಸ್ಗಳಾಗುತ್ತವೆ. ತುಂಬ ಜಾಗ್ರತೆ ಇರಿ. ಕಂಪ್ಲೇಂಟ್ ಕೇಸ್ ಆಗುತ್ತೆ. ಆಗದ ರೀತಿಯಲ್ಲಿ ನೋಡ್ತಾ ಹೋಗಿ ನಿಮಗೆ ಒಂದಲ್ಲ ಒಂದು ಸಂಕಟಗಳು ಬರೋದ್ರಿಂದ ಪ್ರಾಬ್ಲಮ್ ಬರುತ್ತದೆ 100%. ಈ ಪ್ರಾಬ್ಲಮ್ ಆಚೆ ಹೇಗಿರುತ್ತದೆ, ಒಳಗಡೆ ಹೇಗಿರುತ್ತೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತದೆ. ನಿಮಗೆ ಸಂಕಟ ಮೇಲೆ ಸಂಕಟವನ್ನು ತಂದುಕೊಡ್ತವೆ. ಗ್ರಹಗಳು ಯಾರನ್ನೂ ಕೂಡ ನಿಮ್ಮನ್ನು ಬಿಡಲ್ಲ. ಪ್ರಾಬ್ಲಮ್ಮನ್ನು ಸಿಗಿಸೋದ್ರಿಂದ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಒಂದು ಆಘಾತದಲ್ಲಿ ನಿಮ್ಮ ಲೈಫಲ್ಲಿ ಆಘಾತವನ್ನು ಕೊಡೋದ್ರಿಂದ ನಿಮ್ಮ ಗ್ರಹಗಳನ್ನು ಆರಾಧಿಸೋದು ನಿಮ್ಮ ಲೈಫಲ್ಲಿ ಬೆನಿಫಿಟ್ ಮಾಡ್ಕೊಳ್ಳಿ. ತುಂಬ ಸಂಕಟಕ್ಕೆ ಸಿಗಾಕಿಬೇಡಿ. ಒಂದಲ್ಲ ಒಂದು ಸಮಸ್ಯೆಯನ್ನು ಬೀಳ್ತವೆ. ವೃಷಭ ರಾಶಿಗೇನು ಟೈಮ್ ಯಾಕೋ ತುಂಬ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗುತ್ತೆ. ಶನಿ ದೃಷ್ಟಿ ಬೀಳೋದು, ಶನಿ ಯೋಗದಲ್ಲಿದ್ದು ಶನಿ ದೃಷ್ಟಿ ರಾಶಿ ಬೀಳ್ತಿದ್ದು ಒಳ್ಳೆಯದು. ಆದರೆ ಶನಿ ಗ್ರಹನೂ ಕೂಡ ಕುಜಗ್ರಹನೂ
ಕುಜನ ಮೇಲೆ ದೃಷ್ಟಿ ಬೀಳ್ತಾನೆ, ಸಪ್ತಮಾಧಿಪತಿ ಮೇಲೆ ದೃಷ್ಟಿ ಬೀಳ್ತಾನೆ. ಫ್ರೆಂಡ್ಸು ಮತ್ತು ಮನೆಯವರು ಇಬ್ಬರೂ ಕೂಡ ನಿಮಗೆ ಮೋಸ ಮಾಡ್ತಾರೆ. ಮೋಸ ಮಾಡದಿರೋ ಥರ ನೋಡ್ಕೊಳ್ಳಿ. ಅತಿ ಹೆಚ್ಚು ನಿಮ್ಮ ಲೈಫಲ್ಲಿ ನಿಮ್ಮನ್ನು ಕಾಪಾಡುವಂಥ ಸ್ಟೋನು ಗ್ರೀನ್ ಕಲರ್ ಸ್ಟೋನ್ ಪಚ್ಚೆಯನ್ನು ಯೂಸ್ ಮಾಡಿ. ಅದೇ ಥರ ನಿಮ್ಮ ಲೈಫಲ್ಲಿ ಒಂದು ಪರಿಹಾರ ಅಂದರೆ ಮದುರೈ ಮೀನಾಕ್ಷಿ ಇಲ್ಲ ತಿರುಪತಿ ವೆಂಕಟೇಶ್ವರ ಸ್ವಾಮಿನ ಆರಾಧಿಸೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ ಆಗ್ತೀರ. ತುಂಬ ಒಳ್ಳೆಯದಾಗಲಿ. ಶ್ರೀನಿವಾಸನ ಅತಿ ಹೆಚ್ಚು ಆರಾಧಿಸಿ, ನಿಮ್ಮ ಜೀವನ ಪಾವನ ಆಗುತ್ತೆ, ತುಂಬ ಒಳ್ಳೆಯದಾಗುತ್ತೆ, ಭಾಳ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ನನಗೆ ಗೊತ್ತೋ ಗೊತ್ತಿಲ್ಲದಲ್ಲೂ ಹೇಳ್ತಾ ಇದ್ದೀನಿ, ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ. ಹೋಗ್ತಾ ಹೋಗ್ತಾ ವಾರ 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 ವೀಕ್ ಆಗ್ತಾಯಿದೆ ವೃಷಭ ರಾಶಿಯವರಿಗೆ. ಇನ್ನು ಮುಂದೆ ಗುರು ಧನಸ್ಥಾನದಲ್ಲಿದ್ದೇನೆ. ತುಂಬ ಜನ ಜ್ಯೋತಿಷ್ಯರು ಹೇಳ್ತಾರೆ ಒಳ್ಳೆಯ ಸ್ಥಾನದಲ್ಲಿ ಬಂದನೆ ದುಡ್ಡು ಬರುತ್ತೆ ಅಂತ. ಆದರೆ ಅದು ಒಂದು ಗ್ರಹದಿಂದಲೇ ನಿಮ್ಮ ಲೈಫ್ ಎಲ್ಲವೂ ನಿರ್ಧಾರ ಆಗೋಲ್ಲ. ಬೇರೆ ಗ್ರಹಗಳು ಕೂಡ ನೀವು ಸುಖ ನೆಮ್ಮದಿ ಪಾರ್ಟ್ನರ್ಶಿಪ್ ಚೆನ್ನಾಗಿರ್ಬೇಕು. ಅವರು ಸಪ್ತಮಾಧಿಪತಿ ಅಷ್ಟಮಕ್ಕೆ ಹೋಗೋದು ಒಳ್ಳೆಯದಲ್ಲ, ಮತ್ತು ಸಪ್ತಮಾಧಿಪತಿ ಮೇಲೆ ಶನಿ ದೃಷ್ಟಿ ಬೀಳೋದು ಒಳ್ಳೆಯದಲ್ಲ. ಇದನ್ನು ಪರಿಹಾರ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಲ್ಲಿ. ಒಂದು ಸರಿ ಕಂಚಿ ದರ್ಶನ ಮಾಡಿ, ತುಂಬ ಒಳ್ಳೆಯದಲ್ಲಿ ವೃಷಭ ರಾಶಿ. ಈ ವಾರದಲ್ಲಿ 8ನೇ ತಾರೀಕಿಂದ 14ನೇ ತಾರೀಕು 8 ಅಂದರೆ ಶನಿ, 14 ಅಂದರೆ ಬುಧ. ಈ ಬುಧನ ಮತ್ತು ಶನಿ ಕಾಂಬಿನೇಷನ್ನಲ್ಲಿ ಈ ಒಂದು ವಾರದಲ್ಲಿ ನಡೆಯುವಂಥ ಗ್ರಹಗಳು ಒಂದು ಮೋಜು ಮಸ್ತುಗಳು ಯೋಗಗಳು ಹೇಗಿದೆ ಅಂದರೆ, ಕುಜಗ್ರಹ ಚೇಂಜ್ ಆಗಿದ್ದಾನೆ, ಗುರುಗ್ರಹ ಮುಂಚೆಲ್ಲ 5ನೇ ತಾರೀಕು ಚೇಂಜ್ ಆಗಿದ್ದಾನೆ. ಕುಜ ಮತ್ತು ಗುರುಗ್ರಹ ನೋಡೋದ್ರಿಂದ ಏನೆಲ್ಲ ಲಾಭ ಕೊಡುತ್ತೆ, ಯಾವೆಲ್ಲ ರಾಶಿಗೆ ಅದು ಒಂದು ದೊಡ್ಡ ಪಾಯಿಂಟ್ಸು. ಅದೇ ರೀತಿಯಲ್ಲಿ ಬಹಳ ಮಿರಾಕಲ್ ರಾಹು ಗ್ರಹ ಕುಂಭದಲ್ಲೇ ಇದ್ದಾನೆ, ಮೀನದಲ್ಲಿ ಶನಿ ಗ್ರಹ ಇದ್ದಾನೆ, ಸಿಂಹದಲ್ಲಿ ಕೇತು ಗ್ರಹ ಇದ್ದಾನೆ, ವೃಶ್ಚಿಕದಲ್ಲಿ ಬುಧ ಶುಕ್ರ ಸೂರ್ಯ ಗ್ರಹ ಇದ್ದಾನೆ. ಇವರೆಲ್ಲ ಯಾವ ರಾಶಿಗೆ ಒಳ್ಳೇದು ಮಾಡ್ತಾನೆ, ಯಾವ ರಾಶಿ ಕೆಟ್ಟದ್ದು ಮಾಡ್ತಾನೆ ಇಂಪಾರ್ಟೆಂಟು. ಈ ವಾರ ಎದುರಬೇಕಾದಂಥ ರಾಶಿ ಒಂದು ಒಂದು ವೃಷಭ ರಾಶಿ ಮತ್ತು ಮಕರ ರಾಶಿಯವರು ಎದುರಬೇಕಾಗುತ್ತೆ. ಮೇಷರಾಶಿಯವ್ರಿಗೆ ಟೈಮ್ ತುಂಬ ಚೆನ್ನಾಗಾಗುತ್ತೆ. ಅಷ್ಟಮದಲ್ಲಿ ಅಷ್ಟು ಗ್ರಹ ಇದ್ದರೂ ಕೂಡ ಫಲಗಳ ಮೇಲೆ ಫಲ ಕೊಡ್ತಾನೆ. ಕಟಕ ರಾಶಿಯವರು ನೀವು ತುಂಬ ಭಯಭೀತರಾಗಬೇಕು ಅಂತ ಹೇಳುತ್ತದೆ. ಅದೇ ರೀತಿಯಲ್ಲಿ ಮೀನ ರಾಶಿಗೆ ನೀವು ಕರೆಕ್ಟಾಗಿದ್ದರೆ ತುಂಬ ಬಂಪರ್ ಬೆಳೆ ಬರುತ್ತೆ, ಬಂಪರ್ ಯೋಗ ಬರುತ್ತದೆ. ಯಾಕಂದರೆ ತುಂಬ ದೊಡ್ಡ ಯೋಗವನ್ನು ಕೂಡ ಗ್ರಹಗಳನ್ನೇ ಅವಾಗಿರ್ತವೆ. ನಿಮ್ಮ ಮನೆಯಲ್ಲಿ ಯೋಗ ಬರಬೇಕಂದ್ರೆ ಎಲ್ಲರಿಗೂ ಹೇಳ್ತಾಯಿದ್ದೀನಿ ಕೇಳಿ, ಒಂದು ನೆಗೆಟಿವ್ ದೋಷವನ್ನು ನಿವೃತ್ತಿ ಮಾಡಬೇಕಾದ್ರೆ ಒಂದು ಗ್ಲಾಸಿಂದ ಒಂದು ಗ್ಲಾಸ್ ಹಿಂಗೆ ಅಳವಡಿಸಿ, ತುಂಬ ದೊಡ್ಡ ಪಾಸಿಟಿವ್ ರಿಸಲ್ಟ್ ಬರ್ತದೆ. ಈ ಥರ ಕನ್ನಡಿ ಇಟ್ಟಿದಾಗ ನಿಮ್ಮ ಮನೆಯನ್ನು ಅದರಿಚಿಗೆ ಅದೇ ನೋಡಿದರೆ ನೆಗೆಟಿವ್ ದೋಷ ಹೋಗುತ್ತೆ. ಇದು ಪಾಸಿಟಿವ್, ಭಾಳ ದೊಡ್ಡ ಸಕ್ಸಸ್, ದೊಡ್ಡ ನೇಮ್, ದೊಡ್ಡ ಕೀರ್ತಿ, ದೊಡ್ಡ ವೈಬ್ರೇಷನ್ ಬರ್ತದೆ, ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತದೆ. ಇದು ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. ಅಂಥ ಒಂದು ಫಲವನ್ನು ಕೊಡ್ತಾನೆ, ಅಂಥ ಯೋಗವನ್ನು ಕೊಡ್ತಾನೆ ಗ್ರಹಗಳಲ್ಲಿ. ನಿಮ್ಮ ಲೈಫಲ್ಲಿ ಈ ವಾರ ದಯವಿಟ್ಟು ಹೇಳ್ತಾಯಿದ್ದೀನಿ, ದಯವಿಟ್ಟು ಇನ್ನು ಮುಂದೆ ಬ್ಲಾಕನ್ನು ಅವಾಯ್ಡ್ ಮಾಡಿ. ಮುಂದಿನ ವರ್ಷದ ವೆರಿ ಡೇಂಜರ್ ನಂಬರೇ ಬ್ಲಾಕು, ಮುಂದಿನ ವರ್ಷ ವೆರಿ ಡೇಂಜರ್ ನಂಬರೇ ಬ್ಲೂ, ಲೈಟ್ ಆರೆಂಜ್. ಈ 3 ಬಣ್ಣ ಭಯಂಕರ ಡೇಂಜರು. ಎಷ್ಟು ಅವಾಯ್ಡ್ ಮಾಡ್ತಿರೋ ಅಷ್ಟು ಒಳ್ಳೆಯದು. ನಿಮಗೆ ರಿಕ್ವೆಸ್ಟ್ ಮಾಡಿ ಕೇಳ್ತಾಯಿದ್ದೀನಿ, ನೀವು ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಪಾಸಿಟಿವ್ ಜಾಸ್ತಿ ಆಗುತ್ತದೆ. ನೀವು ಸಖತ್ ಯೂಸ್ ಮಾಡ್ಬೇಕಾದ್ರೆ ಬಣ್ಣ ಯೆಲ್ಲೋ ಕಲರ್ ಯೂಸ್ ಮಾಡಿ. ಯಾವೆಲ್ಲ ರಾಶಿ ಆಗಿದ್ರು ಯೋಗದ ಮೇಲೆ ಯೋಗ ತಂದು ಕೊಡುತ್ತದೆ. ಗ್ರಹಗಳನ್ನ ಇಷ್ಟಪಡಿ, ತುಂಬ ಒಳ್ಳೆಯದಾಗುತ್ತೆ. ಒಂದು ನಿಮ್ಮ ಲೈಫನ್ನು ಭಗವಂತ ಕಾಪಾಡ್ತಾನೆ, ನಿಮ್ಮ ಗ್ರಹಗಳನ್ನು ನೀವು ಕಾಪಾಡ್ಕೊಳ್ಳಿ, ನಿಮ್ಮನ್ನು ಗ್ರಹಗಳು ಕಾಪಾಡ್ತವೆ. ದ್ವೇಷ ಯಾರಿಗೂ ಬರಲ್ಲ, ಎಲ್ಲರಿಗೂ ಒಳ್ಳೆಯದಾಗುತ್ತೆ.